ಕ್ಯಾಪ್ಟನ್ ಮಿಲ್ಲರ್ ನಮ್ ಶಿವಣ್ಣ ಧನುಷ್ ಇವರೆಲ್ಲ ಸೇರ್ಕೊಂಡ್ ಮಾಡಿರುವ ಮೂವಿನಲ್ಲಿ ಧನುಷ್ ಹೆಸರು ಈಸಾ, ಅವ್ರ ಅಣ್ಣನ ಪಾತ್ರ ನಮ್ ಶಿವಣ್ಣ ಮಾಡಿದ್ದಾರೆ. ಕನ್ನಡ ಡಬ್ ನಲ್ಲಿ ಶಿವಣ್ಣ ಅಂತಲೇ ಕರೀತಾರೆ. ಮೂವಿ ಸ್ಟಾರ್ಟ್ ಆಗುತ್ತೆ ಈ ಈಸಾ ಮತ್ತೆ ಶಿವಣ್ಣ ಅವರ ಅಮ್ಮ ಹೇಳುವ ಒಂದು ಕಥೆಯಿಂದ. ಈ ಕತೆ ಒಂದು ದೇವಸ್ಥಾನದ ಕತೆ, ದೇವಸ್ಥಾನದ ಸುತ್ತ ವಾಸ ಮಾಡುವ ಕಾಡು ಜನಗಳ ಕತೆ. ಒಬ್ಬ ರಾಜ ಒಂದಾನೊಂದು ಕಾಲದಲ್ಲಿ ಶಿವನ ದೇವಸ್ಥಾನ ಮಾಡಬೇಕು ಅಂತ ಸುತ್ತ ಇರುವ ಕಾಡು ಜನಗಳ ಸಹಾಯವನ್ನ ಕೇಳ್ಕೊಂಡ. ದೇವಸ್ಥಾನ ಕಟ್ಟೋಕೆ ಭೂಮಿಯನ್ನ ಅಗಿವಾಗ ಅಲ್ಲಿ ಒಂದು ಮಾಣಿಕ್ಯದ ಕಲ್ ಸಿಕ್ಬಿಡ್ತು. ಈ ಮಾಣಿಕ್ಯ ಎಷ್ಟು ಸೂಪರ್ ಆಗಿತ್ತು ಅಂದ್ರೆ ಅಷ್ಟ ದಿಕ್ಕುಗಳಲ್ಲೂ ಇದರ ಸುದ್ದಿ ಹಬ್ಬಿಡ್ತು. ಎಲ್ಲಾ ರಾಜರುಗಳು ಮಾಣಿಕ್ಯನ ವಶಪಡಿಸ್ಕೊಳ್ಳೋಕೆ ಅಂತ 2 ಯುದ್ಧಕ್ಕೆ ಇಳಿದು ಬಿಟ್ರು. ಆದ್ರೂ ಕೂಡ ಈ ಮಾಣಿಕ್ಯ ಯಾರ ಕೈಗೂ ಸೇರ್ಲಿಲ್ಲ. ಇದಕ್ಕೆ ಕಾರಣ ಈ ಕಾಡು ಜನಗಳ ನಡುವೆ ಇರುವ ಕೊರನಾರ್ ಅನ್ನುವ ಒಬ್ಬ ವ್ಯಕ್ತಿ. ಅವ್ರು ಸಿಕ್ಕಾಪಟ್ಟೆ ಪವರ್ಫುಲ್. ಎಲ್ಲರ ವಿರುದ್ಧ ಹೋರಾಡಿ ದೇವಸ್ಥಾನ ಮತ್ತೆ ಮಾಣಿಕ್ಯವನ್ನ ಸೇಫ್ ಆಗಿ ಕಾಯ್ದಿಟ್ಟಿದ್ರು. ಈ ರಾಜ ಮತ್ತೆ ಕಾಡು ಜನಗಳೆಲ್ಲ ಸೇರ್ಕೊಂಡು 20 ವರ್ಷಗಳಲ್ಲಿ ಶಿವನ ದೇವಸ್ಥಾನವನ್ನ ಅದ್ಭುತವಾಗಿ ಕಟ್ಟಿದ್ರು. ಕಾಡು ಜನಗಳೆಲ್ಲ ನಮ್ಗೆ ಎಷ್ಟೊಂದು ಸಪೋರ್ಟ್ ಮಾಡಿದ್ರು ಅಂತ ರಾಜ ದೇವಸ್ಥಾನದ ಸುತ್ತಮುತ್ತ ಇರುವ ಎಲ್ಲಾ ಜಾಗವನ್ನ ಕಾಡು ಜನಗಳಿಗೆ ಬರ್ಕೊಟ್ರು. ಅಂಡ್ ಕಾಡು ಜನಗಳು ರಾಜನಿಗೆ ಆ ಮಾಣಿಕ್ಯದ ಕಲ್ಲಿನಿಂದ ಕೊರನಾರ್ ಅವರ ಒಂದು ಮೂರ್ತಿಯನ್ನ ಕೆತ್ತನೆ ಮಾಡಿ ರಾಜನಿಗೆ ಗಿಫ್ಟ್ ಕೊಟ್ರು. ರಾಜ ದೇವಸ್ಥಾನದಲ್ಲಿ ಒಂದು ಸೀಕ್ರೆಟ್ ಚೇಂಬರ್ ನಲ್ಲಿ ಆ ಮಾಣಿಕ್ಯದ ಮೂರ್ತಿಯನ್ನ ಇಟ್ರು. ಇದಾಗಿ ಬಹಳ 100 ವರ್ಷಗಳು ಕಳೆದು ಆ ಮಾಣಿಕ್ಯದ ಮೂರ್ತಿ ಯಾರ ಕಣ್ಣಿಗೂ ಕಂಡಿಲ್ಲ. ಅಂಡ್ ಈ ಎಲ್ಲಾ ಕಾಡು ಜನಗಳು ಕೊರನಾರ್ ಅವರನ್ನ ದೈವ ಅಂತ ಆರಾಧನೆ ಮಾಡ್ತಿದ್ರು. ಪ್ರತಿ 100 ವರ್ಷಕ್ಕೊಮ್ಮೆ ಯಾವನಾದ್ರೂ ಒಬ್ಬ ಕೆಟ್ಟವ ಬರ್ತಾನೆ, ಆಗ ಕೊರನಾರ್ ನಮ್ಮ ನಡುವೆ ಜನ್ಮ ತಾಳಿ ಆ ಕೆಟ್ಟವರನ್ನ ಓಡಿಸ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ರು. ಇದು ಮೂವಿನಲ್ಲಿ ಬರುವ ಒಂದು ಉಪಕಥೆ ಸ್ಟೋರಿ. ಮೇನ್ ಕತೆಗೆ ಈಗ ಬರ್ತೀವಿ. ಅಂದ್ರೆ ನಾವು ಬರಲ್ಲ, ಡೈರೆಕ್ಟರ್ ಬರ್ತಾರೆ. ಈಗ ಈ ದೇವಸ್ಥಾನ ಇರುವ ಪ್ರದೇಶವನ್ನ ಇಂಗ್ಲಿಷ್ ಜಿರ್ಲೆಗಳು ಆಕ್ರಮಣ ಮಾಡ್ಕೊಂಡ್ಬಿಟ್ಟವೆ. ಈ ಬಿಳಿ ಜಿರ್ಲೆಗಳು ನಮ್ಮ ಸಿಪಾಯಿಗಳನ್ನ ಸಂಬಳಕ್ಕೆ ಇರಿಸ್ಕೊಂಡಿದ್ದಾರೆ. ಅವರ ಮುಖಾಂತರ ಮಿಲ್ಲರ್ ಅನ್ನುವ ಒಬ್ಬ ವ್ಯಕ್ತಿಯನ್ನ ಹುಡುಕ್ತಿದ್ದಾರೆ. ಹುಡುಕ್ತಾ ಎಷ್ಟೊಂದು ಜನಗಳನ್ನ ಸಾಯಿಸಿದ್ದಾರೆ. ಈ ಸಾವು ನೋವುಗಳನ್ನ ನೋಡೋಕಾಗದೆ ಕನ್ನಯ್ಯ ಅನ್ನುವ ಒಬ್ಬ ವ್ಯಕ್ತಿ ಮಿಲ್ಲರ್ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತು, ನಾನ್ ಅಡ್ರೆಸ್ ಹೇಳ್ತೀನಿ ಅಂತ ಬಂದು ಹೇಳ್ಸಿದ್ದಾರೆ. ಬಿಳಿ ಜಿರ್ಲೆಗಳು ಇವರ ಕೈಕಾಲನ್ನ ಕಟ್ ಹಾಕಿ ಕೂಡಿ ಹಾಕಿದ್ದಾರೆ ಅಡ್ರೆಸ್ ಅನ್ನ ಕೇಳ್ಕೊಂಡ ಮೇಲೆ. ಈಗ ಈ ಕನ್ನಯ್ಯ ಮಿಲ್ಲರ್ ಕಥೆಯನ್ನ ಹೇಳ್ತಾರೆ. ಮಿಲ್ಲರ್ ಸಾಧಾರಣ ವ್ಯಕ್ತಿ ಅಲ್ಲ. ಒಂದ್ಸಲ ಮಿಲ್ಲರ್ ಎಲ್ಲಿ ಅಂತ ನಮ್ಮ ಊರಿನ ಒಬ್ಬ ಜನಗಳನ್ನ ಬಿಳಿ ಜಿರ್ಲೆಗಳು ಸಾಯಿಸ್ಬಿಟ್ಟಿದ್ರು. ಅದರಿಂದ ರೊಚ್ಚಿಗೆದ್ದ ಮಿಲ್ಲರ್ ಊರಿಗೆ ವಾಪಸ್ ಬಂದು ಜನಗಳಿಗೆ ಹಿಂಸೆ ಕೊಡ್ತಿದ್ದ ಎಲ್ಲ ಬ್ರಿಟಿಷ್ ಆಫೀಸರ್ ಗಳ ವಿರುದ್ಧ ಹೋರಾಡಿ ಎಲ್ಲ ಬ್ರಿಟಿಷ್ ಆಫೀಸರ್ಸ್ ಗಳನ್ನ ಅಂದ್ರೆ ಬಿಳಿ ಜಿರ್ಲೆಗಳನ್ನ ಒಂದು ರೂಮಿನಲ್ಲಿ ಕೂಡಿ ಹಾಕಿ 50 ಗುಂಡುಗಳನ್ನ ಹೊಡೆದು ಎಲ್ಲರನ್ನ ಸಾಯಿಸ್ ಹಾಕಿದ್ರು. ಅಂಡ್ ನನ್ನ ಹೆಸರು ಬರೀ ಮಿಲ್ಲರ್ ಅಲ್ಲ, ಕ್ಯಾಪ್ಟನ್ ಮಿಲ್ಲರ್ ಅಂತ ಕರೀರಿ ಅಂತ ವಾಂಟೆಡ್ ಪೋಸ್ಟರ್ ನಲ್ಲಿ ಬರ್ದ್ಬಿಟ್ಟು ಹೋದ್ರು. ಬಟ್ ಈ ಮಿಲ್ಲರ್ಗೆ ಬ್ರಿಟಿಷ್ ಬಿಳಿ ಜಿರ್ಲೆಗಳ ಮೇಲೆ ಅಷ್ಟೊಂದು ದ್ವೇಷ ಇರ್ಲಿಲ್ವಂತೆ. ಸೊ ಕ್ಯಾಪ್ಟನ್ ಮಿಲ್ಲನ್ ಹೇಗೆ ರೌಡಿ ಆದ್ರು ಅಂತ ಕನ್ನಯ್ಯ ನಮ್ಗೆ ಕಥೆಯನ್ನ ಮುಂದುವರಿಸ್ತಾರೆ. ಕ್ಯಾಪ್ಟನ್ ಮಿಲ್ಲರ್ ಅವರ ಮೊದಲ ಹೆಸರು ಈಸಾ. ಇವ್ರು ಕೂಡ ಕಾಡು ಜನಗಳಲ್ಲಿ ಒಬ್ಬರು. ಇನ್ನು ಈ ಏರಿಯಾನೆಲ್ಲ ಆಳ್ವಿಕೆ ಮಾಡ್ತಿರುವ ರಾಜ ಬ್ರಿಟಿಷರ್ ಜೊತೆ ಹೋಗಿ ತೂರ್ಕೊಂಡವನೆ. ಜೊತೆಗೆ ಈ ಕಾಡು ಜನಗಳನ್ನೆಲ್ಲ ದೇವಸ್ಥಾನಕ್ಕೆ ಸೇರಿಸ್ತಿಲ್ಲ. ನೀವೆಲ್ಲ ಕೆಳ ಜಾತಿಯವರು ದೇವಸ್ಥಾನಕ್ಕೆ ಬರಬೇಡಿ ಅಂತ ರಿಸ್ಟ್ರಿಕ್ಷನ್ ಮಾಡವನೆ. ಈ ರಾಜ ಎಂತ ಖತರ್ನಾಕ್ ಅಂದ್ರೆ ಇವರ ಅಣ್ಣನ ಹೆಂಡತಿಯನ್ನ ಕೊಲೆ ಮಾಡ್ಬಿಟ್ಟು ತಾನೇ ಸಿಂಹಾಸನವನ್ನ ಏರ್ಕೊಳ್ತವನೆ. ಅಣ್ಣನ ಮಗಳನ್ನ ಸಾಕ್ತವನೆ, ತನ್ನ ಮಗಳ ಜೊತೆ ಮೆಡಿಕಲ್ ಓದ್ಲಿಕ್ಕೆ ಕಳ್ಸವನೆ. ಇವತ್ತು ಆ ಇಬ್ಬರು ಹೆಣ್ಣು ಮಕ್ಕಳು ಊರಿಗೆ ಬರ್ತಿದ್ದಾರೆ. ಇವ್ರು ಸಿಕ್ಕಾಪಟ್ಟೆ ಸುಂದರವಾಗಿದ್ದಾರೆ. ಒಂದ್ಸಲ ಯುವರಾಣಿಯರನ್ನ ನೋಡ್ಬೇಕು ಅಂತ ನಮ್ಮ ಈಸಾ ಮತ್ತೆ ಅವರ ಫ್ರೆಂಡ್ಗೆ ಆಸೆ ಆಗತ್ತೆ. ಈಗ ಯುವರಾಣಿಯರು ದೇವಸ್ಥಾನಕ್ಕೆ ಬರ್ತಿದ್ದಾರೆ. ಬಟ್ ದೇವಸ್ಥಾನದ ಒಳಗಡೆ ಹೋಗ್ಲಿಕ್ಕೆ ಇವ್ರಿಗೆ ಅನುಮತಿ ಇಲ್ಲ. ಅವನ್ ಯಾರ ರಾಜ ತಡೆಯೋಕೆ? ನಾವು ಕಟ್ಟಿರೋ ದೇವಸ್ಥಾನ, ನಮ್ಮ ಪೂರ್ವಜರು ಕಟ್ಟಿರುವ ದೇವಸ್ಥಾನದ ಒಳಗೆ ಹೋದ್ರೆ ಏನೂ ಆಗೋದಿಲ್ಲ ಅಂತ ಇವರಿಬ್ರು ಹೋಗ್ಬಿಡ್ತಾರೆ. ಅಂಡ್ ರಾಜನ ಮಗಳನ್ನ ನೋಡ್ತಾರೆ. ಚೆನ್ನಾಗವಳೆ ಅಂತ ಅನ್ಸತ್ತೆ. ಅಷ್ಟರಲ್ಲಿ ರಾಜನ ಕಡೆಯವರು, ರಾಜನ ಸಿಪಾಯಿಗಳು ಅಂಡ್ ರಾಜನ ಮಗ ಅಂದ್ರೆ ರಾಜಕುಮಾರ ಇವರಿಬ್ಬರನ್ನ ನೋಡ್ಬಿಡ್ತಾನೆ. ನಮ್ ದೇವಸ್ಥಾನಕ್ಕೆ ಬಂದವರು ಇವರಿಬ್ರು ಅಟ್ಟಿಸ್ಕೊಂಡ್ ಕೂಡಾಕ್ರೋ, ಚೆನ್ನಾಗಿ ಹೊಡೀರೋ ಅಂತ ಆರ್ಡರ್ ಕೊಟ್ಟು ಬಿಡ್ತಾನೆ ಸಿಪಾಯಿಗಳಿಗೆ. ಸೊ ಅವರೆಲ್ಲ ಇವರನ್ನ ಹುಡುಕ್ತಿದ್ದಾರೆ. ಇವರಿಬ್ರು ಹೋಗಿ ಅವತ್ತು ಕುಳಿತುಕೊಳ್ತಾರೆ. ಆಗ ರಾಜನ ಅಣ್ಣನ ಮಗಳು ವೇಲುಮತಿ ಅಂತ ಅವ್ರ ಹೆಸರು. ಅವರು ಬಂದು ಇವರಿಬ್ಬರನ್ನ ಕರ್ಕೊಂಡು ದೇವಸ್ಥಾನದಿಂದ ಹೊರಗೆ ಕಳಿಸ್ಬಿಡ್ತಾರೆ. ಅಕಸ್ಮಾತ್ ಸಿಪಾಯಿಗಳ ಕೈಗೆ ಇವರಿಬ್ರು ಸಿಕ್ಕಾಕೊಂಡ್ರೆ ಅವರನ್ನ ಸಾಯಿಸ್ಬಿಡ್ತಾರ ಅವರು ಅಂತ. ಸೊ ಈ ಸಾಗೆ ವೇಲುಮತಿ ಮೇಲೆ ಅಪಾರವಾದ ಗೌರವ ಬರುತ್ತೆ ಅಂಡ್ ಪ್ರೀತಿ ಕೂಡ ಹುಟ್ಬಿಡುತ್ತೆ. ಬಟ್ ರಾಜನ ಕಡೆಯವರು ದೌರ್ಜನ್ಯವನ್ನ ನಿಲ್ಸೋದಿಲ್ಲ. ಊರಿನವ್ರನ್ನೆಲ್ಲ ಹಿಡ್ಕೊಂಡು ಹೊಡಿಯೋಕ್ ಶುರು ಮಾಡ್ತಾರೆ. ಇದು ವೇಲುಮತಿಗೆ ಅಂದ್ರೆ ಕನ್ನಡದಲ್ಲಿ ಅವರನ್ನ ವಸುಮತಿ ಅಂತ ಕರೀತಾರೆ. ವಸುಮತಿಗೆ ಒಂದ್ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಇನಿವೆ ಈ ವಸುಮತಿಯನ್ನ ಮತ್ತೆ ನೋಡ್ಬೇಕು ಅಂತ ಈಸಾಗೆ ಇಷ್ಟ ಆಗತ್ತೆ, ಆಸೆ ಆಗತ್ತೆ. ಸೊ ನಾಟಕ ಆಡುವವರ ವೇಷವನ್ನ ಹಾಕೊಂಡು ಮತ್ತೆ ದೇವಸ್ಥಾನದ ಒಳಗೆ ಹೋಗ್ತಾರೆ. ಈ ಕಡೆ ಅವತ್ತು ದೇವಸ್ಥಾನದಲ್ಲಿ ವಸುಮತಿ ಅವರು ತನ್ನ ಲವ್ವರ್ನ ಜೊತೆ ಓಡಿ ಹೋಗಬೇಕು ಅಂತ ಡಿಸೈಡ್ ಮಾಡೋರೆ. ಯಾಕಂದ್ರೆ ಇವರ ಚಿಕ್ಕಪ್ಪ ಅಂದ್ರೆ ಆ ಊರಿನ ರಾಜನಿಗೆ ಇವರ ಮದುವೆ ಹೊರಗಡೆ ಆಗೋದು ಇಷ್ಟ ಇಲ್ಲ. ಇನ್ನು ರಾಜನ ಮಗಳು ಶಕುಂತಲಾ ವಸುಮತಿ ಅವ್ರಿಗೆ ಬಹಳ ಬುದ್ಧವಾದ ಹೇಳಲಿಕ್ಕೆ ಶುರು ಮಾಡ್ತಾರೆ. ನನ್ನ ಅಣ್ಣ ಮತ್ತೆ ಅಪ್ಪನ ಜೊತೆ ಮಾತಾಡ್ತಿನ್ಬೇಕಾದ್ರೆ ನೀನು ಓಡೋಗ್ಬೇಡ, ಮಾತುಕತೆ ಮಾಡ್ಕೊಂಡು ಆಮೇಲೆ ಮದ್ವೆ ಆಗೋಣ ಹಂಗೆ ಹಿಂಗೆ ಅಂತ. ಬಟ್
ವಸುಮತಿ ಕೇಳೋದಿಲ್ಲ, ನಿಮ್ಮಪ್ಪ ಒಪ್ಪೋದಿಲ್ಲ ನನಗೆ ಚೆನ್ನಾಗಿ ಗೊತ್ತು, ನಾನು ಓಡಿ ಹೋಗೇನೆ ಮದುವೆ ಆಗ್ತೀನಿ ಅಂತ ಅಲ್ಲಿಂದ ಹೋಗ್ಬಿಡ್ತಾರೆ. ಈ ವಿಚಾರ ರಾಜನ ಕಿವಿಗೆ ಬೀಳತ್ತೆ. ನಮ್ಮ ಅಣ್ಣನ್ ಸಾಯಿಸ್ದಂಗೆ ಇವಳನ್ನು ಸಾಯಿಸ್ಬಿಡ್ತೀನಿ ಅಂತ ಸಿಪಾಯಿಗಳನ್ನ ಆಕೆಯ ಹಿಂದೆ ಬಿಡ್ತಾರೆ. ಈಗ ಸಿಪಾಯಿಗಳು ವಸುಮತಿಯನ್ನು ಅಟ್ಟಿಸ್ಕೊಂಡು ಹೋಗ್ತಿರೋದನ್ನ ನಾಟಕದ ವೇಷ ಹಾಕೊಂಡಿರುವ ನಮ್ಮ ಈಸಾ ನೋಡ್ಬಿಡ್ತಾರೆ. ಸಿಕ್ಕಾಕೊಂಡ್ರೆ ವಸುಮತಿನ ಸಾಯಿಸ್ಬಿಡ್ತಾರೆ ಅಂತ ಈಸಾ ಏನ್ ಮಾಡ್ತಾರೆ, ಸಿಪಾಯಿಗಳನ್ನೆಲ್ಲ ಹೊಡೆದು ವಸುಮತಿಯನ್ನ ಅಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೆ ಅನುಕೂಲ ಮಾಡ್ಕೊಡ್ತಾರೆ. ನಂತರ ಗೊತ್ತಾಗತ್ತೆ ವಸುಮತಿ ಇಲ್ಲಿಂದ ಓಡೋಗ್ತಿರೋದು ಬೇರೆಯವನನ್ನ ಮದುವೆ ಆಗ್ಲಿಕ್ಕೆ ಅಂತ. ಇವರ ಹಾರ್ಟ್ ಬ್ರೇಕ್ ಆಗುತ್ತೆ. ಆದ್ರೂ ಸಹ ವಸುಮತಿಯ ಆಸೆಯನ್ನ ಈಡೇರಿಸ್ತಾರೆ. ಆ ಹುಡುಗನ ಜೊತೆ ಹೋಗ್ಲಿಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ಇನ್ನು ಆ ಹುಡುಗ ಒಬ್ಬ ಸ್ವತಂತ್ರ ಹೋರಾಟಗಾರ. ಅವರ ಹೋರಾಟದಿಂದಲೇ ವಸುಮತಿ ಅವರು ಆ ಹುಡುಗನನ್ನ ಇಷ್ಟಪಟ್ಟಿರೋದು. ಈ ನಡುವೆ ವಸುಮತಿ ಮೇಲೆ ಲವ್ ಆಗಿರುತ್ತೆ ಈಸನ್ಗೆ. ವಸುಮತಿ ಕೈಗೆ ಸಿಗೋದಿಲ್ಲ ಅಂತ ಫುಲ್ ಬೇಜಾರಾಗ್ಬಿಡುತ್ತೆ. ಸೊ ನಾನು ಹೋಗಿ ಆರ್ಮಿಗೆ ಸೇರ್ಕೊಳ್ತೀನಿ, ಬ್ರಿಟಿಷ್ ಆರ್ಮಿಗೆ ಸೇರ್ಕೊಳ್ತೀನಿ ಅಂತ ಡಿಸೈಡ್ ಮಾಡ್ಬಿಡ್ತಾರೆ. ಬೈ ದ ವೇ ಆರ್ಮಿಗೆ ಹೋಗ್ಲಿಕ್ಕೆ ಯಾಕೆ ಇವ್ರಿಗೆ ಇಚ್ಛೆ ಅಂದ್ರೆ ಆರ್ಮಿನವ್ರು ಇವ್ರಿಗೆ ಬೂಟ್ ಕೊಡ್ತಾರೆ, ಯೂನಿಫಾರ್ಮ್ ಕೊಡ್ತಾರೆ, ಈ ಮೂಲಕ ರೆಸ್ಪೆಕ್ಟ್ ಸಿಗತ್ತೆ ನನಗೆ ಅಂತ ಇವರ ಅಭಿಲಾಷೆ. ಬಟ್ ಊರಿನ ಜನಗಳಿಗೆಲ್ಲ ಇವರೆಲ್ಲ ಆರ್ಮಿಗೆ ಸೇರ್ಕೊಳ್ಳೋದು ಇಷ್ಟ ಇಲ್ಲ. ಯಾಕಂದ್ರೆ ಆರ್ಮಿನವರು ಊರಿನ ಜನಗಳ ಮೇಲೆ ದೌರ್ಜನ್ಯ ಮಾಡ್ತಾರೆ. ಅಂಡ್ ಊರಿನ ಜನಗಳು ಇವ್ರ ಅಣ್ಣ ಶಿವಣ್ಣನ ಹತ್ರ ಹೋಗಿ ಹೇಳ್ತಾರೆ ನಿಮ್ಮ ತಮ್ಮ ಆರ್ಮಿಗೆ ಸೇರ್ತಾನಂತೆ ಅಂತ. ಇನ್ನು ಶಿವಣ್ಣ ಅವ್ರ ವಿಚಾರಕ್ಕೆ ಬರೋದಾದ್ರೆ ಅವರು ಮನೆಯಲ್ಲೇ ಇರೋದಿಲ್ಲ, ಯಾವಾಗ್ಲೂ ಹೋರಾಟ ಅಂತ ಮನೆಯಿಂದ ದೂರನೇ ಉಳಿದಿರ್ತಾರೆ ತಿಂಗಳಾನ್ಗಟ್ಲೆ. ಇವ್ರದ್ದು ಬ್ರಿಟಿಷರ ವಿರುದ್ಧ ಶಾಂತಿಯುತ ಹೋರಾಟ, ಅಹಿಂಸಾವಾದಿಯವರು. ಡೈರೆಕ್ಟ್ ಬಂದು ಹೇಳ್ತಾರೆ ತಮ್ಮನ್ಗೆ, ಅಲ್ಲಪ್ಪ ಈಸ ನಾನ್ ನೋಡಿದ್ರೆ ಇಷ್ಟೊಂದು ಹೋರಾಟ ಮಾಡ್ತೀನಿ, ನೀನ್ ಹೋಗಿ ಆ ಬ್ರಿಟಿಷರ ಜೊತೆನೆ ಸೇರ್ಕೊಂಡು ಆರ್ಮಿಗೆ ಸೇರ್ಕೊಂತೀನಿ ಅಂತೆಲ್ಲ ಹಂಗೆ ಹಿಂಗೆ ಅಂತ ಬುದ್ಧಿವಾದ ಹೇಳ್ತಾರೆ. ಬಟ್ ಈಸ ಕೇಳೋದಿಲ್ಲ, ನನಗೆ ಗೌರವ ಬೇಕು, ನಾನು ಹೋಗ್ತೀನಿ ಅಂತ ಹೋಗಿ ಆರ್ಮಿಯ ಟ್ರೈನಿಂಗ್ ಗೆ ಸೇರ್ಕೊಂಡ್ ಬಿಡ್ತಾರೆ. ಆರ್ಮಿನಲ್ಲಿ ಟ್ರೈನಿಂಗ್ ಎಲ್ಲ ಮುಗಿದ ಮೇಲೆ ಇವರಿಗೆ ಯೂನಿಫಾರ್ಮ್ ಕೊಡುವ ದಿನ ಬರುತ್ತೆ. ಬಟ್ ಇವ್ರ ಹೆಸರು ಈಸಾ ಅಂತ ಹೇಳಲಿಕ್ಕೆ ಬರೋದಿಲ್ಲ ಇಂಗ್ಲಿಷ್ನವ್ರಿಗೆ. ಅವ್ರ ನಾಲ್ಗೆ ತಿರ್ಗೋದಿಲ್ಲ. ಕಂಡವ್ರ ದೇಶಕ್ಕೆ ನುಗ್ಗಿ ಅವ್ರನ್ನೆಲ್ಲ ಹಾಳು ಮಾಡ್ತಿದ್ರೆ ನಾಲ್ಗೆ ಎಲ್ಲಿ ತಿರುಗ್ತದ ಗುರು. ಇನ್ವೇ ನಾಲ್ಗೆ ತಿರುಗ್ದಲ್ಲ ಇರೋದ್ರಿಂದ ಈಸಾ ಅವರ ಹೆಸರನ್ನ ಮಿಲ್ಲರ್ ಅಂತ ಇಟ್ಟುಬಿಡ್ತಾರೆ ಬ್ರಿಟಿಷ್ನವರು. ಈಗ ಹೊಸದಾಗಿ ಸಿಪಾಯಿಗಳಾಗಿರೋರನ್ನ ಫಸ್ಟ್ ಮಿಷನ್ಗೆ, ಫಸ್ಟ್ ಪ್ರಾಜೆಕ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಫಸ್ಟ್ ಪ್ರಾಜೆಕ್ಟ್ ಏನು, ಶಾಂತಿಯುತವಾಗಿ ಹೋರಾಟ ಮಾಡ್ತಿರುವ 200-300 ಜನ ಭಾರತೀಯರನ್ನ ಸೈಲೆಂಟ್ ಆಗಿ ಹಿಂದ್ಗಡೆಯಿಂದ ಹೋಗಿ ಶೂಟ್ ಮಾಡಿ ಸಾಯಿಸೋದು. ಫಸ್ಟ್ ಟೈಮ್ ಸಿಪಾಯಿಗಳಾಗಿರೋರ್ಗೆ ಮನ ಕಲಕತ್ತೆ. ನಮ್ಮವ್ರ ಮೇಲೆನೆ ಗುಂಡ್ ಹರಿಸೋದು ಹೇಗೆ ಅನ್ಸತ್ತೆ. ಆದ್ರೆ ಬ್ರಿಟಿಷ್ ಆಫೀಸರ್ಸ್ ಗಳ ಆರ್ಡರ್ ನಿಂದ ಎಲ್ರು ಶೂಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ನಮ್ಮ ಈಸನ್ಗೆ ಆಲಿಯಾಸ್ ಮಿಲ್ಲರ್ಗೆ ಶೂಟ್ ಮಾಡೋಕೆ ಮನ್ಸೆ ಆಗೋದಿಲ್ಲ. ಬಿಳಿ ಜಿರ್ಲೆ ಜೋರಾಗಿ ಆವಾಜ್ ಹಾಕ್ತಾವನೆ, ಶೂಟ್ ಮಾಡು ಅಂತ. ಸೊ ಆ ಪ್ರೆಷರ್ ನಲ್ಲಿ, ಸ್ಟ್ರೆಸ್ ನಲ್ಲಿ ಇವ್ರು ಕೂಡ ಶೂಟ್ ಮಾಡ್ಬಿಡ್ತಾರೆ. ಮಕ್ಕಳು, ಮರಿ, ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಆ ವಯಸ್ಸಾದವರು ಯಾರನ್ನು ನೋಡ್ದಲೆ 250-300 ಜನ ಅಲ್ಲಿ ಸತ್ತೋಗ್ಬಿಡ್ತಾರೆ. ಇದರಿಂದ ಬಹಳ ಸಿಪಾಯಿಗಳಿಗೆ ಮನಸ್ಸು ಅತೀವ ಬೇಜಾರಾಗ್ಬಿಡತ್ತೆ. ಒಬ್ಬ ಸಿಪಾಯಿ ಅಂತೂ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಬ್ರಿಟಿಷ್ ಬಿಳಿ ಜಿರ್ಲೆ ಹೇಳ್ತಾನೆ, ಏನ್ ವೇಸ್ಟ್ ನನ್ ಮಗ ಗುರು, ಇವನು ಇಷ್ಟೊಂದೆಲ್ಲ ಖರ್ಚು ಮಾಡಿ ವೇಸ್ಟ್ ಆಯ್ತು. ಬೆಳಿಗ್ಗೆ ಎಲ್ಲ ಸಾಯಿಸದ್ವಲ್ಲ, ಅವ್ರನ್ನೆಲ್ಲ ಸುಟ್ಟಾಕ್ತಿದೀವಲ್ಲ, ಅದೇ ಚಿತೆಗೆ ಇವನು ಎಸ್ತ್ ಬಿಡಿ, ತಲೆ ಕೆಡಿಸ್ಕೊಳ್ಬೇಡಿ ಅಂತ. ಇದನ್ನ ಕೇಳಿ ಮಿಲ್ಲರ್ಗೆ ಅತೀವ ಕೋಪ ಬರುತ್ತೆ. ಅದೇ ಕೋಪದಲ್ಲಿ ಒಂದ್ ಚಾಕು ತಗೊಂಡೋಗಿ ಆ ಬ್ರಿಟಿಷ್ ಬಿಳಿ ಜಿರ್ಲೆ ಜನರಲ್ಗೆ ಚುಚ್ಚಿ ಸಾಯಿಸ್ಬಿಡ್ತಾರೆ. ಅಂಡ್ ಚಿತೆಯ ಒಳಗಡೆ ಆತನನ್ನ ಜಾಡಿಸಿ ಒದ್ದು ಬಿಡ್ತಾರೆ. ಅಂಡ್ ತಾನು ಕೂಡ ಗನ್ ತಗೊಂಡು ಶೂಟ್ ಮಾಡ್ಕೊಂಡು ಸಾಯೋಣ ಸಿದ್ಧರಾಗ್ತಾರೆ. ಆಗ ಅದೇ ಸಿಪಾಯಿಗಳ ನಡುವೆ ಇರುವ ಕ್ಯಾಪ್ಟನ್ ರಫಿ ಅವರು ಅಡ್ಡ ಬಂದು, ನಿನ್ನಂತವ್ರು ಸಾಯ್ಬಾರ್ದು, ನೀನ್ ಇಲ್ಲಿಂದ ಎಸ್ಕೇಪ್ ಆಗು, ನಾವ್ ಇದನ್ನೆಲ್ಲ ನೋಡ್ಕೊಳ್ತೀವಿ ಅಂತ ಹೇಳ್ತಾರೆ. ಅಂಡ್ ಅಲ್ಲಿಂದ ಮಿಲ್ಲರ್ ಎಸ್ಕೇಪ್ ಆಗ್ತಾರೆ. ಎಸ್ಕೇಪ್ ಆಗಿ ಎಲ್ಲಿಗೆ ಬರ್ಬೇಕು, ಊರಿನಲ್ಲಿರುವ ಅವ್ರ ಅಣ್ಣನ ಹತ್ರಕ್ಕೆ ಬರ್ಬೇಕು. ಆದ್ರೆ ಊರಿನ ಜನಗಳೆಲ್ಲ ಈತ ವಾಪಸ್ ಬಂದಿದ ತಕ್ಷಣ ಬೈಲಿಕ್ಕೆ ಶುರು ಮಾಡ್ತಾರೆ. ಬ್ರಿಟಿಷ್ ಆರ್ಮಿ ಜೊತೆ ನೀನ್ ಹೋಗಿದ್ದೆ, ನಿಮ್ಮ ಜನಗಳೆಲ್ಲ ಬಂದು 300 ಜನ ಸಾಯಿಸಿದ್ರಲ್ಲ, ಆ ಜನಗಳಲ್ಲಿ ನಿಮ್ಮ ಅಣ್ಣ ಕೂಡ ಒಬ್ಬರಾಗಿದ್ರು, ನಿಮ್ಮ ಅಣ್ಣ ಕೂಡ ಸತ್ತೋಗ್ಬಿಟ್ರು, ನಿನ್ನಿಂದಲೇ ನಿಮ್ಮ ಅಣ್ಣ ಸತ್ರು, ಮತ್ತ್ಯಾಕೆ ನಮ್ಮ ಊರಿಗೆ ಬಂದಿದ್ಯಾ ಅಂತ ಬೈದ್ ಕಳಿಸ್ಬಿಡ್ತಾರೆ. ಈ ಸುದ್ದಿಯನ್ನ ಕೇಳಿ ಹೆವಿ ಆಘಾತ ಆಗತ್ತೆ ಈಸಾ ಅವ್ರಿಗೆ. ಸೊ ಅವರು ಊರನ್ನ ಬಿಟ್ಟು ಸಿಕ್ಕ ಕಡೆ ಓಡಾಡ್ಲಿಕ್ಕೆ ಶುರು ಮಾಡಿದ್ರು. ಈ ನಡುವೆ ಬ್ರಿಟಿಷರು ಇವರ ತಲೆಯನ್ನ ತಂದು ಕೊಟ್ಟವರಿಗೆ 10,000 ರೂಪಾಯಿಗಳ ಬಹುಮಾನ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಇದಾಗಿ ಒಂದಷ್ಟು ದಿನಗಳು ಕಳೆದ್ವು. ಈ ಕಾಡು ಜನಗಳು ಒಂದು ಗುಂಪನ್ನ ಮಾಡ್ಕೊಂಡಿದ್ರು. ಆ ಗುಂಪಿನ ಕೆಲಸ ಏನು ಅಂದ್ರೆ, ಬ್ರಿಟಿಷರು ಈ ಮದ್ದು ಗುಂಡುಗಳನ್ನ ಸಾಗಿಸ್ತಿರ್ತಾರೆ, ಜೊತೆಗೆ ಸಂಪತ್ತನ್ನ ಸಾಗಿಸ್ತಿರ್ತಾರಲ್ಲ, ಆ ಲಾರಿಗಳನ್ನ ಅಡ್ಡ ಹಾಕಿ ಅವುಗಳನ್ನೆಲ್ಲ ಲೂಟಿ ಮಾಡೋದು. ಆ ಲೂಟಿಗಳ ಮುಖಾಂತರ ಒಂದಷ್ಟು ದುಡ್ಡನ್ನ ಜನಗಳಿಗೆ ಹಂಚೋದು, ಮತ್ತೊಂದಷ್ಟು ದುಡ್ಡನ್ನ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಿರೋರಿಗೆ ಕೊಡುವುದು, ಬಾಂಬು ಮದ್ದು ಗುಂಡುಗಳನ್ನ ತಗೊಳ್ಳಿಕ್ಕೆ ಯೂಸ್ ಮಾಡೋದು, ಇದನ್ನೆಲ್ಲ ಮಾಡ್ತಿದ್ರು. ಒಂದ್ಸಲ ಈ ಗುಂಪು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಿತ್ತು. ಬಟ್ ಬ್ರಿಟಿಷರ ಸಂಖ್ಯೆ ಹೆಚ್ಚಿತ್ತು. ಈ ಗುಂಪಿನವ್ರನ್ನೆಲ್ಲ ಅವರು ಸಾಯಿಸ್ಲಿಕ್ಕೆ ಶುರು ಮಾಡಿದ್ರು. ಇನ್ನೇನ್ ಗುಂಪಿನ ಕತೆ ಮುಗೀತು ಅಂದ್ಕೊಳ್ತಿದ್ರು. ಬೈ ದ ವೇ ಈ ಗುಂಪಿನ ಲೀಡರ್ ಯಾರು, ನಮ್ಗೆ ಕತೆ ಹೇಳ್ತಿರುವ ಕನ್ನಯ್ಯ ಅವರು. ಇನ್ನೇನ್ ಈ ಕನ್ನಯ್ಯ ಅವರ ಗುಂಪೆಲ್ಲ ಹಾಳಾಯ್ತು ಅನ್ನೋ ಅಷ್ಟರಲ್ಲಿ ಕ್ಯಾಪ್ಟನ್ ಮಿಲ್ಲರ್ ಅಲ್ಲಿಗೆ ಬರ್ತಾರೆ. ತಮ್ಮ ಬಂದೂಕಿನಿಂದ ಒಬ್ಬೊಬ್ಬ ಬ್ರಿಟಿಷ್ ಅನ್ನು
ಶೂಟ್ ಮಾಡಿ ಸಾಯಿಸಾಕ್ತಾರೆ. ಕನ್ನಯ್ಯ ಗುಂಪನ್ನ ಸೇವ್ ಮಾಡ್ತಾರೆ. ಈಗ ಕನ್ನಯ್ಯ ಅವರು ಈ ಮಿಲ್ಲರ್ ನ ತಮ್ಮ ಜೊತೆಗೆ ಇಟ್ಕೊಳ್ಳೋದು ಅಂತ ಡಿಸೈಡ್ ಮಾಡ್ತಾರೆ. ಬಟ್ ಕನ್ನಯ್ಯ ಜೊತೆಗಿರೋರೆಲ್ಲ ಅಬ್ಜೆಕ್ಟ್ ಮಾಡ್ತಾರೆ. ಈತನ ನಾವು ಜೊತೆಗೆ ಇಟ್ಕೊಂಡ್ರೆ ನಮ್ಗೆ ಡೇಂಜರು, ಈತನ ತಲೆಗೆ 10,000 ರೂಪಾಯಿಗಳ ಇನಾಮನ್ನ ಕೊಡ್ತಿದ್ದಾರೆ ಬ್ರಿಟಿಷ್ನವರು ಅಂತ. ಆಗ ಕನ್ನಯ್ಯ ಹೇಳ್ತಾರೆ, ಇವ್ರಿಗಿಂತ ಒಳ್ಳೆ ಫೈಟರ್ ನಮ್ಗೆ ಸಿಗೋದಿಲ್ಲ, ನಮ್ ಜೊತೆನೇ ಇರ್ಲಿ ಆತ ಅಂತ. ಅವತ್ತಿಂದ ಇವರು ಲೂಟಿ ಇನ್ನು ಸಕ್ಕದಾಗಿ ನಡೆಯತ್ತೆ. ನಮ್ಮ ಜನಗಳಿಗೆ ಹಿಂಸೆ ಕೊಡ್ತಿರುವ ಒಬ್ಬೊಬ್ಬನ್ನು ಹಿಡ್ಕೊಂಡು ಒದ್ದು ಬುದ್ಧಿ ಕಲಿಸ್ತಾರೆ. ಅಂಡ್ ಬ್ರಿಟಿಷರು ನಮ್ಮಿಂದ ಕೊಳ್ಳೆ ಹೊಡ್ಕೊಂಡು ಹೋಗಿರುವ ಸಂಪತ್ತನ್ನ ವಾಪಸ್ ಕಿತ್ಕೊಂಡು ಬರ್ತಾರೆ. ಒಂದಿನ ಹೀಗೆ ಇವರೆಲ್ಲ ಡಕಾಯಿತಿಗೆ ಅಂತ ಹೋಗಿರುವಾಗ ಮಿಲ್ಲರ್ ಅವರಿಗೆ ಹಿಂದಲಿನಿಂದ ಒಂದು ಗುಂಡು ತಾಗ್ಬಿಡುತ್ತೆ. ಅವರು ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾರೆ. ಸೊ ಇವರೆಲ್ಲ ಸೇರ್ಕೊಂಡು ಡಾಕ್ಟರ್ ಹತ್ರಕ್ಕೆ ಕರ್ಕೊಂಡು ಹೋಗ್ತಾರೆ. ಬೈ ದ ವೇ, ಸ್ವತಂತ್ರ ಹೋರಾಟಗಾರರಿಗೆಲ್ಲ ಸಹಾಯ ಮಾಡ್ತಿರುವ ಡಾಕ್ಟರ್ ಯಾರು? ಅವತ್ತು ದೇವಸ್ಥಾನದಿಂದ ತಪ್ಪಿಸ್ಕೊಂಡು ಓಡೋದ್ರಲ್ಲ ಡಾಕ್ಟರ್ ವಸುಮತಿ ಅವರು. ವಸುಮತಿ ಕ್ಯಾಪ್ಟನ್ ಮಿಲ್ಲರ್ ಅನ್ನ ನೋಡ್ತಾರೆ. ನೋಡಿದ ತಕ್ಷಣ ಅವರ ಮುಖದಲ್ಲಿ ಸ್ವಲ್ಪ ಕೋಪ ಕಾಣುತ್ತೆ. ಮಿಲ್ಲರೇ ಅಲ್ವಾ ಈ ವಸುಮತಿಯನ್ನ ಎಸ್ಕೇಪ್ ಆಗ್ಲಿಕ್ಕೆ ಸಹಾಯ ಮಾಡಿದ್ದು, ಇದ್ಯಾಕೆ ಕೋಪ ಮಾಡ್ಕೊಂತಿದೆ ನಮ್ಗೆಲ್ಲ ಕನ್ಫ್ಯೂಷನ್. ಎಲ್ಲ ಟ್ರೀಟ್ಮೆಂಟ್ ಆದ್ಮೇಲೆ ಮಿಲ್ಲರ್ಗೆ ಜ್ಞಾನ ವಾಪಸ್ ಬರುತ್ತೆ. ಆಗ ನಮ್ಗೆ ಗೊತ್ತಾಗತ್ತೆ ವಸುಮತಿಗೆ ಮಿಲ್ಲರ್ ಅವ್ರ ಮೇಲೆ ಯಾಕೆ ಕೋಪ ಇದೆ ಅಂತ. ವಸುಮತಿ ಸ್ಟೋರಿಯನ್ನ ಹೇಳ್ತಾರೆ. ನೀನು ಬ್ರಿಟಿಷ್ ಅವರ ಆರ್ಮಿ ಜೊತೆ ಹೋಗಿ 300 ಜನನ್ ಸಾಯಿಸ್ತಲ್ಲ, ಆ 300 ಜನಗಳಲ್ಲಿ ನನ್ ಗಂಡ ಕೂಡ ಇದ್ರು, ಅವ್ರನ್ನ ಕೂಡ ನೀವುಗಳೇ ಸೇರ್ಕೊಂಡು ಸಾಯಿಸಿದ್ದು ಅಂತ. ಮಿಲ್ಲರ್ಗೆ ಈಗ ತೀವ್ರ ಬೇಜಾರಾಗುತ್ತೆ. ವಸುಮತಿಗೆ ಮುಖನೂ ತೋರ್ಸೋಕಾಗೋದಿಲ್ಲ. ಈ ನಡುವೆ ಇದೇ ಏರಿಯಾದ ಮತ್ತೊಬ್ಬ ಕ್ರಾಂತಿಕಾರಿ ಬಂದು ಮಿಲ್ಲರ್ನ ಸಹಾಯ ಕೇಳ್ತಾರೆ. ನನ್ಗೆ ನಿನ್ನ ಸಹಾಯ ಬೇಕು. ಆ ಇಂಗ್ಲಿಷ್ ಬಿಳಿ ಜಿರ್ಲೆ ಗವರ್ನರ್ನ ಮಗ ನಮ್ಮ ಜನಗಳಿಗೆಲ್ಲ ತೀವ್ರ ಹಿಂಸೆ ಕೊಡ್ತಿದ್ದಾನೆ, ಆತನನ್ನ ಹೇಗಾದ್ರೂ ಮಾಡಿ ಮುಗಿಸ್ಬೇಕು ಅಂತ. ಬಟ್ ಮಿಲ್ಲರ್ ಅವರ ಮಾತನ್ನ ಕೇಳೋದಿಲ್ಲ. ಯಾಕಂದ್ರೆ ಅವ್ರಿಗೆ ಬೇಜಾರಾಗ್ಬಿಟ್ಟಿದೆ. ಈಗ ವಸುಮತಿಯಿಂದ ಆದಷ್ಟು ದೂರ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟವ್ರೆ. ಆಗ ಕ್ರಾಂತಿಕಾರಿ ಡಿಸೈಡ್ ಮಾಡ್ತಾರೆ, ನಾನು ಹೇಳಿದ್ರೆ ನೀನ್ ಕೇಳೋದಿಲ್ಲ, ನಿನ್ಗೆ ಯಾರ ಕೈಲಿ ಹೇಳಿಸ್ಬೇಕು ಅದನ್ನ ಅವ್ರ ಕೈಲೇ ಹೇಳಿಸ್ತೀನಿ ಅಂತ. ಸೊ ಅವ್ರು ಹೋಗಿ ವಸುಮತಿಗೆ ಹೇಳ್ತಾರೆ. ವಸುಮತಿ ಬಂದು ಮಿಲ್ಲರ್ ಅವ್ರ ಹತ್ರ ಹೇಳ್ತಾರೆ, ನಿನ್ನಿಂದ ನನ್ ಗಂಡ ಸತ್ರು, ಅದ್ರ ಬಗ್ಗೆ ನನಗೆ ಬೇಜಾರಿದೆ, ನಿನ್ನ ಕ್ಷಮಿಸ್ಬೇಕು ಅಂದ್ರೆ ನನ್ಗೊಂದ್ ಸಹಾಯ ಮಾಡು. ಆ ಗವರ್ನರ್ ನಮ್ಮ ಮಗನನ್ನ ಸಾಯಿಸು. 300 ಜನನೇ ಸಾಯಿಸಿದ್ಯಾ, ಇನ್ ಒಂದ್ ಎಕ್ಸ್ಟ್ರಾ ಕೊಲೆ ಮಾಡಿದ್ರೆ ಏನೂ ಆಗೋದಿಲ್ಲ, ನಂತರ ನಿನ್ಗೆ ಕ್ಷಮೆ ಕೊಡೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಅಂತ. ಸರಿ ಅಂತ ಹೇಳಿ ಮಿಲ್ಲರ್ ಅಲ್ಲಿಂದ ಹೊರಟು ಬಿಡ್ತಾರೆ. ಇನ್ ಸ್ವಲ್ಪ ದಿನಗಳು ಕಳೀತವೆ. ಮಿಲ್ಲರ್ ಚಾನ್ಸ್ಗೋಸ್ಕರ ವೇಟ್ ಮಾಡ್ತಿರ್ತಾರೆ ಆ ಗವರ್ನರ್ ನ ಮಗನ ಸಾಯಿಸೋಕೆ. ಈಗ ಇದ್ದಕ್ಕಿದ್ದಂತೆ ಒಂದು ಚಾನ್ಸ್ ಬರುತ್ತೆ. ಆ ದೇವಸ್ಥಾನ ಏರಿಯಾದ ರಾಜ ಇದಾನಲ್ಲ, ಆ ರಾಜನ ಕಡೆಯ ಒಬ್ಬ ಚೇಲ ಬ್ರಿಟಿಷರ್ಗೆ ಪಿನ್ ಇಟ್ಬಿಟ್ಟವನೆ. ಈ ದೇವಸ್ಥಾನದ ಕೆಳಗಡೆ ಒಂದು ಸ್ಫಟಿಕದ ವಿಗ್ರಹ ಇದೆ, ಅದು ತುಂಬಾ ಸಕ್ಕದಾಗಿದೆ ಅಂತ. ಈಗ ಗವರ್ನರ್ ನ ಮಗ ಆ ಸ್ಫಟಿಕದ ವಿಗ್ರಹವನ್ನ ಅಲ್ಲಿಂದ ಲೂಟಿ ಮಾಡೋಕೆ ಬರ್ತಾನೆ. ರಾಜನ್ಗೆ ಹೇಳ್ತಾನೆ, ಈ ದೇವಸ್ಥಾನದಲ್ಲಿ ವಿಗ್ರಹ ಇದೆ, ನನಗೆ ನೀನ್ ಸುಳ್ಳು ಹೇಳಿದ್ಯಾ, ಹೇಳೇ ಇಲ್ಲ, ಇದೆಲ್ಲ ಸರಿ ಹೋಗೋದಿಲ್ಲ ಅಂತ ರಾಜನ್ಗೆ ಆವಾಜ್ ಹಾಕಿ ದೇವಸ್ಥಾನದ ಒಳಗೆ ಹೋಗಿ ಅವಿತಿಟ್ಟಿರುವ ವಿಗ್ರಹವನ್ನ ತಗೊಂಡು ಹೋಗ್ಬಿಡ್ತಾನೆ. ಆ ವಿಗ್ರಹ ಒಂದು ಪೆಟ್ಟಿಗೆಯಲ್ಲಿದೆ. ವಿಗ್ರಹ ಹೇಗಿದೆ ಅಂತ ನಮ್ಗೆ ತೋರಿಸೋದಿಲ್ಲ. ಈಗ ರಾಜನ್ಗೆ ಕೋಪ ಬರುತ್ತೆ. ಆ ವಿಗ್ರಹ ನಮ್ಮ ಸಂಪತ್ತನ್ನ ಬ್ರಿಟಿಷರು ಕೊಳ್ಳೆ ಹೊಡ್ಕೊಂಡು ಹೋಗ್ತಾವ್ರೆ, ಹೇಗಾದ್ರೂ ಮಾಡೋರನ್ನ ಅಡ್ಡ ಹಾಕಿ ಸ್ಟಾಪ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಬಟ್ ರಾಜನ್ಗೆ ಬ್ರಿಟಿಷರನ್ನ ಎದುರಾಕೊಳ್ಳೋ ಅಷ್ಟು ಮೀಟರ್ ಇಲ್ಲ. ನಾವೇ ಸ್ಟಾಪ್ ಮಾಡೋಕ್ ಹೋದ್ರೆ ಬುಲೆಟ್ ಇಡ್ತಾರೆ ಅಂತ ಭಯ ಆಗಿ ನಮ್ಮ ಜನಗಳ ಮೂಲಕ ಕ್ಯಾಪ್ಟನ್ ಮಿಲ್ಲರ್ಗೆ ಈ ವಿಚಾರವನ್ನ ತಿಳಿಸಿ ಆತನ ಮುಖಾಂತರ ಈ ಕೆಲಸವನ್ನ ಮಾಡಿಸೋಣ ಅಂತ ಡಿಸೈಡ್ ಮಾಡ್ತಾರೆ. ಜನಗಳಿಗೆ ರಾಜ ಆಸೆ ಹುಟ್ಟಿಸ್ತಾನೆ, ನೀವೇನಾದ್ರೂ ಕ್ಯಾಪ್ಟನ್ ಮಿಲ್ಲರ್ ನ ಮುಖಾಂತರ ಈ ವಿಗ್ರಹವನ್ನ ವಾಪಸ್ ಕದ್ಕೊಂಡು ಬಂದ್ರೆ ನಿಮ್ಮನ್ನೆಲ್ಲ ದೇವಸ್ಥಾನದ ಒಳಗೆ ಬಿಡ್ತೀವಿ ಅಂತ. ಸೊ ಊರಿನ ಜನಗಳು ಕ್ಯಾಪ್ಟನ್ ಮಿಲ್ಲರ್ ನ ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ, ಹೇಗಾದ್ರೂ ಮಾಡಿ ಆ ವಿಗ್ರಹವನ್ನ ವಾಪಸ್ ಕದ್ಕೊಂಡು ಬನ್ನಿ ಅಂತ. ಈ ವಿಗ್ರಹವನ್ನ ಕದ್ಕೊಂಡು ಹೋಗಿರೋದು ಗವರ್ನರ್ ನ ಮಗ ಅಂತ ಗೊತ್ತಾಗಿದ ತಕ್ಷಣ ಕ್ಯಾಪ್ಟನ್ ಮಿಲ್ಲರ್ ಅದನ್ನ ವಾಪಸ್ ಕಿತ್ಕೊಂಡ್ ಬರೋಕೆ ರೆಡಿ ಆಗ್ತಾರೆ. ಬೈ ದ ವೇ, ಕಿತ್ಕೊಂಡು ಬಂದಿದ ತಕ್ಷಣ ಮಿಲ್ಲರು ಮಧ್ಯವರ್ತಿಗಳು ಎಲ್ಲರನ್ನ ಸಾಯಿಸ್ಬಿಡಿ, ಇದರ ಸಾಕ್ಷಿಯನ್ನ ನಾಶ ಮಾಡ್ಬಿಡೋಣ, ಬ್ರಿಟಿಷರಿಗೆ ನಾವೇ ಮಿಲ್ಲರ್ ಕೈಲಿ ಕೆಲಸ ಮಾಡಿದ್ದು ಅಂತ ಗೊತ್ತಾಗೋದು ಬೇಡ ಅಂತ ರಾಜ ಕಳ್ಳ ಡಿಸೈಡ್ ಮಾಡೋನೆ. ಎನಿವೆ, ಮಿಲ್ಲರ್ ಸ್ಫಟಿಕ ವಿಗ್ರಹವನ್ನ ಬ್ರಿಟಿಷ್ನವರು ಯಾವ ದಾರಿಯಲ್ಲಿ ಸಾಗಿಸ್ತಿದ್ದಾರೆ ಅಂತ ಪತ್ತೆ ಹಚ್ಚಿ ಅವರ ವೆಹಿಕಲ್ ಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ. ಘನಘೋರ ಕಾಳಗ ನಡೆಯುತ್ತೆ ಇವರ ಮತ್ತೆ ಬ್ರಿಟಿಷರ ನಡುವೆ. ಎಲ್ಲ ಬ್ರಿಟಿಷರನ್ನ ಶೂಟ್ ಮಾಡ್ತಾರೆ. ಕಡೆಗೆ ಆ ವಿಗ್ರಹ ಇರುವ ಪೆಟ್ಟಿಗೆಯನ್ನ ಎತ್ಕೊಳ್ತಾರೆ. ಅಂಡ್ ಫೈನಲಿ ಗವರ್ನರ್ ನ ಮಗನ ಜೊತೆ ಮುಖಾಮುಖಿ ಆಗತ್ತೆ ನಮ್ಮ ಕ್ಯಾಪ್ಟನ್ ಮಿಲ್ಲರ್ದು. ಗವರ್ನರ್ ಮಗ ಆವಾಜ್ ಹಾಕ್ತಾನೆ, ಇವೆಲ್ಲ ಬೇಡ ಮಿಲ್ಲರ್, ಸರೆಂಡರ್ ಆಗ್ಬಿಡು, ನಿನ್ನ ಬ್ರಿಟಿಷರು ಸಾಯಿಸದೇ ಇರುವ ತರಹ ನಾನ್ ನೋಡ್ಕೊಳ್ತೀನಿ, ಹಾಗೆ ಹೀಗೆ ಅಂತ. ಆಗ ಮಿಲ್ಲರ್ ಹೇಳ್ತಾರೆ, ನೋಡಪ್ಪ, ನನ್ನನ್ನ ಒಂದು ಹುಡುಗಿ 2 ಬಾರಿ ಸಾವಿನ ದವಡೆಯಿಂದ ಪಾರು ಮಾಡಿದ್ದಾರೆ, ನನ್ನನ್ನ ಬದುಕಿಸಿದ್ದಾರೆ. ಅವರು ನನ್ನ ಹತ್ರ ಒಂದು ಸಹಾಯವನ್ನ ಕೇಳಿದರೆ ಆ ಸಹಾಯವನ್ನ ನಾನು ಈಡೇರಿಸಬಾರ್ದ ಅಂತ. ಗವರ್ನರ್ ಮಗ ಹೇಳ್ತಾನೆ, ಹೌದು ಈಡೇರಿಸಬೇಕು ಅಂತ. ಆಕೆ ಕೇಳಿರುವ ಸಹಾಯ ಬೇರೆ ಯಾವುದು ಅಲ್ಲ, ನಿನ್ನನ್ನ ಸಾಯಿಸಬೇಕು ಅಂತ ಹೇಳಿ ಮಿಲ್ಲರ್ ಗವರ್ನರ್ ನ ಮಗನ ಸಾಯಿಸ್ಬಿಡ್ತಾರೆ. ಅಂಡ್ ಅಲ್ಲಿಂದ ಪೆಟ್ಟಿಗೆಯನ್ನ ಎತ್ಕೊಂಡು ಹೋಗ್ತಾರೆ. ಹೋಗೋಕೆ ಮುಂಚೆ ಒಂದು ಲೆಟರ್ ಅನ್ನ ಬರೆದು ಬಿಟ್ಟು ಗವರ್ನರ್ ನ ಮಗನ ಪಾಕೆಟ್ ನಲ್ಲಿ ಇಡ್ತಾರೆ. ಲೆಟರ್ ನಲ್ಲಿ ಏನಿದೆ, ನಾನು ನಿಮ್ಗಳ ಜೊತೆ ಇರೋದಿಲ್ಲ, ದೂರದ ಸೈಮನ್ ಐಲ್ಯಾಂಡ್ಸ್ ಗೆಲ್ಲೋ ಹೋಗ್ತೀನಿ ಅಂತ. ಅದರತ್ತ ಇವರು ಪೆಟ್ಟಿಗೆಯನ್ನ ಎತ್ಕೊಂಡು ಊರಿನ ಜನಗಳಿಂದ ದೂರ ಹೋಗ್ತಿದ್ದಾರೆ. ಬೇಸಿಕಲಿ ಇವರು ಪೆಟ್ಟಿಗೆಯನ್ನ ಕಳ್ತನ ಮಾಡ್ತಿದ್ದಾರೆ. ಊರಿನ ಜನಗಳಿಗೆಲ್ಲ ಈ ಲೆಟರ್ ಅನ್ನ ನೋಡಿ ಡಿಸಪಾಯಿಂಟ್ ಆಗತ್ತೆ. ಈಗ ಬ್ರಿಟಿಷ್ನವರು ರೋಚಗೆದ್ದು ಬಿಡ್ತಾರೆ.
ಕ್ಯಾಪ್ಟನ್ ಮಿಲ್ಲರ್ ಎಲ್ಲಿ ಅಂತ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಊರಿನ ಜನಗಳನ್ನೆಲ್ಲ ಒಂದ್ ಕಡೆ ಸೇರಿಸಿ ಚೆನ್ನಾಗಿ ಹೊಡಿತಾರೆ. ಯಾರು ನಮಗ್ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಂಡ್ ಪ್ರತಿ ಅರ್ಧ ಗಂಟೆಗೊಮ್ಮೆ ನಿಮ್ಮಲ್ಲಿ ಒಬ್ಬರನ್ನ ಸಾಯಿಸ್ತೀವಿ, ನೀವು ನಿಜವನ್ನ ಹೇಳೋವರೆಗೂ, ಕ್ಯಾಪ್ಟನ್ ಮಿಲ್ಲರ್ ಎಲ್ಲಿದ್ದಾರೆ ಅಂತ ಹೇಳೋವರೆಗೂ ಅಂತ ಹೇಳಿ ಒಬ್ಬೊಬ್ಬರನ್ನೇ ಸಾಯಿಸ್ಕೊಂಡು ಬರ್ತಾರೆ ಪ್ರತಿ ಅರ್ಧ ಗಂಟೆಗೊಮ್ಮೆ. ಈ ನಡುವೆ ಕಣ್ಣನ್ ಗ್ಯಾಂಗು ಬ್ರಿಟಿಷರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಪ್ರಯತ್ನ ಪಡುತ್ತೆ. ಬಟ್ ಬ್ರಿಟಿಷರು ಎಷ್ಟೊಂದ್ ಜನ ಇದಾರೆ, ಅವ್ರ ಹತ್ರ ಎಷ್ಟೊಂದು ವೆಪನ್ಸ್ ಇದೆ. ಕಣ್ಣನ್ ಗ್ಯಾಂಗ್ ಕೂಡ ಸರೆಂಡರ್ ಆಗುವ ಪರಿಸ್ಥಿತಿ ಬಂದ್ಬಿಡುತ್ತೆ. ಊರಿನಲ್ಲಿ ಎಷ್ಟೊಂದ್ ಜನಗಳನ್ನ ಈ ಬ್ರಿಟಿಷರು ಸಾಯಿಸೋದನ್ನ ನೋಡೋಕಾಗದೆ ಕಣ್ಣನ್ ಬಂದು ಸರೆಂಡರ್ ಆಗ್ತಾರೆ. ನನಗ್ ಗೊತ್ತಿದೆ ಕ್ಯಾಪ್ಟನ್ ಮಿಲ್ಲರ್ ಎಲ್ಲಿದ್ದಾರೆ ಅಂತ ಹೇಳ್ತಾರೆ. ಅಂಡ್ ಅವರು ಆ ಐಲ್ಯಾಂಡ್ ಗೆ ಹೋಗಿದ್ದಾರೆ ಅಂತ ಅವರ ವಿಚಾರವನ್ನ ಬ್ರಿಟಿಷರಿಗೆ ಹೇಳ್ಬಿಡ್ತಾರೆ. ಐಲ್ಯಾಂಡ್ ಗೆ ಹೋಗೋಕೆ ಧನುಷ್ ಕೋಟಿ ಬಂದರಿನಿಂದ ಹೋಗಬೇಕಾಗಿದೆ. ಸೊ ಬ್ರಿಟಿಷರು ಧನುಷ್ ಕೋಟಿ ಬಂದರಿನ ಕಡೆಗೆ ತಮ್ಮ ಚೇಲಗಳನ್ನ ಕಳಿಸ್ತಾರೆ. ಈ ನಡುವೆ ಆ ಬಂದರಿನಲ್ಲಿ ಕ್ಯಾಪ್ಟನ್ ಮಿಲ್ಲರ್ ಆ ಪೆಟ್ಟಿಗೆಯನ್ನ ಓಪನ್ ಮಾಡಿ ನೋಡ್ತಾರೆ. ಪೆಟ್ಟಿಗೆ ಒಳಗಡೆ ಏನಿದೆ ಅಂತ ನಮಗ್ ತೋರಿಸಿಲ್ಲ, ಬಟ್ ಮಿಲ್ಲರ್ಗೆ ಮಾತ್ರ ಕಾಣುತ್ತೆ. ಅದನ್ನ ನೋಡಿದ ತಕ್ಷಣ ಅವ್ರ ಅಮ್ಮ ಹೇಳಿದ ಕತೆ ಅವರಿಗೆ ನೆನಪಾಗುತ್ತೆ. ಸೊ ಅಲ್ಲೊಂದು ಸಣ್ಣ ಫ್ಲಾಶ್ ಬ್ಯಾಕ್ ಬರುತ್ತೆ. ನಮ್ಮೂರಿಗೆ ತೊಂದರೆ ಆದಾಗೆಲ್ಲ ಕೊರ್ನಾರ್ ಅವರು ವಾಪಸ್ ಬರ್ತಾರೆ ಅಂತ ಅವ್ರ ಅಮ್ಮ ಯಾವಾಗ್ಲೂ ಹೇಳ್ತಿರ್ತಾರೆ. ಅದಕ್ಕೋಸ್ಕರ ಜಾತ್ರೆನೂ ಕೂಡ ಅರೇಂಜ್ ಮಾಡಿರ್ತಾರೆ. ಈ ಜಾತ್ರೆಗೆ ಬಹಳ ದಿನಗಳಿಂದ ಮನೆಯಿಂದ ಮತ್ತೆ ಊರಿನಿಂದ ದೂರ ಉಳಿದಿದ್ದ ಶಿವಣ್ಣ ಕೂಡ ಬರ್ಸಿದ್ದಾರೆ. ಈಗ ರಾಜನ್ ಕಡೆಯ ಚೇಲನ್ಗೆ ಈ ವಿಚಾರ ಗೊತ್ತಾಗುತ್ತೆ. ಈಗ ರಾಜ ಪ್ಲಾನ್ ಮಾಡ್ತಾನೆ, ಬ್ರಿಟಿಷರಿಗೆ ಶಿವಣ್ಣ ಇಲ್ಲಿಗೆ ಬರ್ತಿದ್ದಾರೆ ಅನ್ನುವ ವಿಚಾರವನ್ನ ತಿಳಿಸ್ಬಿಟ್ರೆ ಬ್ರಿಟಿಷರು ಬಂದು ಈ ಜನಗಳನ್ನೆಲ್ಲ ಓಡಿಸ್ತಾರೆ. ಇಲ್ಲಿಂದ ಶಿವಣ್ಣನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಈ ಮೂಲಕ ಆ ಜನಗಳ ಜಾಗವನ್ನೆಲ್ಲ ನಾವು ಅತಿಕ್ರಮಿಸಬಹುದು ಅಂತ. ಊರಿನಲ್ಲಿ ಜಾತ್ರೆ ಶುರುವಾಗುತ್ತೆ. ಶಿವಣ್ಣ ಕೂಡ ಬಂದಿದ್ದಾರೆ. ಬ್ರಿಟಿಷರು ಶಿವಣ್ಣನ ಹಿಡಿಯೋಕ್ ಬಂದವ್ರೆ. ಶಿವಣ್ಣನ ಯಾಕೆ ಹಿಡಿಯೋದು, ಅವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿಸಿದ್ದಾರೆ ಅಂತ. ಅವರನ್ನ ಹಿಡಿಯೋಕೆ ಬಂದಾಗ ಶಿವಣ್ಣ ಮತ್ತೆ ಕ್ಯಾಪ್ಟನ್ ಮಿಲ್ಲರ್ ಅವರ ಅಮ್ಮ ಬ್ರಿಟಿಷರನ್ನ ತಡಿಯೋಕ್ ಹೋಗ್ತಾರೆ. ಈ ನುಗ್ಗಲಿನಲ್ಲಿ ಅವ್ರ ಅಮ್ಮನ್ನ ನೂಕ್ ಬಿಡ್ತಾರೆ ಬ್ರಿಟಿಷ್ನವರು. ಅವ್ರ ಅಮ್ಮನ ತಲೆಗೆ ಕಲ್ಲು ಹೊಡೆದು ಬಿಡುತ್ತೆ. ಅವ್ರ ಅಮ್ಮ ತೀರೋಗ್ಬಿಡ್ತಾರೆ. ಬಟ್ ಶಿವಣ್ಣ ಹೇಗೋ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಇದು ಹಳೆಯ ಕತೆ. ಈ ನಡುವೆ ಬಂದರಿನಲ್ಲಿರುವ ಈಸನ್ಗೆ ಒಂದು ಮೆಸೇಜ್ ಬರುತ್ತೆ. ಊರಿನಲ್ಲಿರೋರನ್ನೆಲ್ಲ ಸಾಯಿಸಿದ್ದಾರೆ ಬ್ರಿಟಿಷ್ನವರು. ಬಿಕಾಸ್ ಆಫ್ ಯು, ನಿನ್ ಬಗ್ಗೆ ಇನ್ಫಾರ್ಮೇಶನ್ ನ ಕೇಳ್ತಾ ಅವರು ಹಂಗೆ ದೌರ್ಜನ್ಯ ಮಾಡಿದ್ದಾರೆ ಅಂತ. ಅಷ್ಟರಲ್ಲಿ ಬ್ರಿಟಿಷರು ಕಡೆಯವರು ಆ ಬಂದರಿಗೆ ಬರ್ತಾರೆ. ಬಂದರಿಗೆ ಬಂದ್ಮೇಲೆ ಗೊತ್ತಾಗುತ್ತೆ ಈ ಶಾಲಿಂದ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ ಅಂತ. ಎಸ್ಕೇಪ್ ಆಗಿರುವ ಸುದ್ದಿ ಈಸನ ಊರಿನ ಹತ್ರ ಇರುವ ಬ್ರಿಟಿಷ್ ಜನರಲ್ಗೆ ಗೊತ್ತಾಗುತ್ತೆ. ಬ್ರಿಟಿಷ್ ಜನರಲ್ ಅಲರ್ಟ್ ಆಗ್ಬಿಡ್ತಾನೆ, ಈಸ ಎಸ್ಕೇಪ್ ಆಗಿರಬಹುದು ಅಂದ್ರೆ ಈ ಊರಿನ ಹತ್ರಕ್ಕೆ ಬರ್ತಿರಬಹುದು ಅಂತ. ಸೊ ತನ್ನೆಲ್ಲ ಚೇಲಗಳನ್ನ ರೆಡಿ ಮಾಡ್ತಾನೆ. ಆತ ಅನ್ಕೊಂಡಂತೆ ಕ್ಯಾಪ್ಟನ್ ಮಿಲ್ಲರ್ ಈಗ ಊರಿನ ಕಡೆನೆ ಬರ್ತಾರೆ. ಇವರ ಜೊತೆ ದೊಡ್ಡ ದೊಡ್ಡ ಗನ್ಗಳಿದಾವೆ. ಅಂಡ್ ಊರಿನ ಜನಗಳು ಕೂಡ ಗನ್ಗಳನ್ನ ಹಿಡ್ಕೊಂಡು ರೆಡಿ ಆಗ್ತಾರೆ ಬ್ರಿಟಿಷರ ವಿರುದ್ಧ ಹೋರಾಡ್ಲಿಕ್ಕೆ. ಈಗ ಬ್ರಿಟಿಷರೆಲ್ಲ ಊರಿನ ಮೇಲೆ ಆಕ್ರಮಣ ಮಾಡ್ತಾರೆ. ಆಗ ಕ್ಯಾಪ್ಟನ್ ಮಿಲ್ಲರ್ ಅಡ್ಡ ಬಂದು ಎಲ್ಲ ಬ್ರಿಟಿಷರಿಗೂ ಹೊಡಿತಾರೆ. ಊರಿನ ಜನಗಳು ಕೂಡ ಅಟ್ಯಾಕ್ ಮಾಡ್ತಾರೆ. ಘನಘೋರವಾದ ಯುದ್ಧ ಇಲ್ಲಿ ಕೂಡ ನಡೆಯುತ್ತೆ. ಜನಗಳೆಲ್ಲ ಸೇರ್ಕೊಂಡು ಎಷ್ಟೊಂದು ಬ್ರಿಟಿಷರನ್ನ ಮತ್ತೆ ಬ್ರಿಟಿಷರ ಸೈನ್ಯದಲ್ಲಿ ವರ್ಕ್ ಮಾಡ್ತಿರುವ ಇಂಡಿಯನ್ ಸಿಪಾಯಿಗಳನ್ನ ಜೀವಂತವಾಗಿ ಹಿಡ್ಕೊಂಡು ಬರ್ತಾರೆ. ಕ್ಯಾಪ್ಟನ್ ಮಿಲ್ಲರ್ ಈಗ ಒತ್ತೆಯಾಳುಗಳ ಗುಂಪಿನ ಮುಂದೆ ಬಂದು ಇಲ್ಲಿರುವ ಭಾರತೀಯರೆಲ್ಲ ಸೈಡ್ಗೆ ಹೋಗಿ ಅಂತ ಹೇಳಿ ಇಂಗ್ಲಿಷರನ್ನ ಮಾತ್ರ ಅಲ್ಲಿ ಉಳಿಸ್ಕೊಳ್ತಾರೆ. ಆಗ ಬ್ರಿಟಿಷ್ ಬಿಳಿಜಿರ್ಲೆಗಳು ಆವಾಜ್ ಹಾಕ್ತಾರೆ, ಮಿಲ್ಲರ್ ನೀನ್ ತಪ್ಪು ಮಾಡ್ತಿದ್ಯಾ, ಸರೆಂಡರ್ ಆಗ್ಬಿಡು, ಶಾಂತಿಯುತವಾಗಿ ಸರೆಂಡರ್ ಆಗೋ, ಇಲ್ಲ ಅಂದ್ರೆ ನರಮೇಧ ನಡೆದ್ ಬಿಡುತ್ತೆ. ನಮ್ಮ 700 ಜನ ಸೈನಿಕರು ಈ ಊರಿನ ಕಡೆ ಬರ್ತಿದ್ದಾರೆ, ಒಬ್ಬೊಬ್ರು ಸಿಗ್ದಾಕ್ಬಿಡ್ತಾರೆ ಅಂತ. ಮಗ್ನೆ ನನ್ಗೆ ಆವಾಜ್ ಹಾಕ್ತೀಯ ಅಂತ ಮಿಲ್ಲರ್ ಆಗ ಗನ್ ತಗೊಂಡು ಎಲ್ಲ ಬ್ರಿಟಿಷರನ್ನ ಶೂಟ್ ಮಾಡಿ ಸಾಯಿಸಾಕ್ತಾರೆ. ಅಂಡ್ ಬ್ರಿಟಿಷ್ ಸೈನ್ಯದಲ್ಲಿ ಕೆಲಸ ಮಾಡ್ತಿರುವ ಭಾರತೀಯರನ್ನೆಲ್ಲ ಸಾಯಿಸೋದಿಲ್ಲ, ಹಾಗೆ ಜೀವಂತವಾಗಿ ಉಳಿಸ್ತಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾರೆ, ನೀನೇ ಅಲ್ವಾ ಸೈನ್ಯಕ್ಕೆ ಸೇರ್ಕೊಂಡು ಫಸ್ಟ್ ಡೇನೆ ಬ್ರಿಟಿಷ್ ಜನರಲ್ ಅನ್ನ ಸಾಯಿಸಿದ್ದು, ನಿನ್ನ ಬಗ್ಗೆ ನಮ್ಮ ಕ್ಯಾಪ್ಟನ್ ರಫಿ ಹೇಳ್ತಿದ್ರು ಅಂತ. ಈ ನಡುವೆ ಈಗ ಬ್ರಿಟಿಷರ ವಿರುದ್ಧ ನಡೆದ ಸಣ್ಣ ಯುದ್ಧದಲ್ಲಿ ಊರಿನ ಗುಡಿಸಲುಗಳು, ಊರಿನ ಮನೆಗಳೆಲ್ಲ ಹಾಳಾಗಿದೆ. ಊರಿನ ಜನಗಳನ್ನೆಲ್ಲ ಏನ್ ಮಾಡೋದು, ಬ್ರಿಟಿಷರು ಮತ್ತೆ 700 ಜನ ಸೈನ್ಯವನ್ನ ಕರ್ಕೊಂಡು ಅಟ್ಯಾಕ್ ಮಾಡ್ತಾರೆ. ಅವಾಗ ಈ ಜನಗಳಿಗೆ ಹೇಗೆ ರಕ್ಷಣೆ ಕೊಡೋದು ಅಂತ ವಸುಮತಿ ಮಿಲ್ಲರ್ ಅನ್ನ ಕೇಳ್ತಾರೆ. ಆಗ ಮಿಲ್ಲರ್ ಒಂದು ಐಡಿಯಾ ಮಾಡ್ತಾರೆ, ಈ ಜನಗಳನ್ನೆಲ್ಲ ದೇವಸ್ಥಾನದ ಒಳಗಡೆ ಕಳಿಸಿದ್ರೆ ಅಲ್ಲಿ ಸ್ವಲ್ಪ ರಕ್ಷಣೆ ಸಿಗತ್ತೆ ಅಂತ. ಬಟ್ ದೇವಸ್ಥಾನದ ಒಳಗಡೆ ಈ ಜನಗಳಿಗೆ ರಕ್ಷಣೆ ಇಲ್ಲ, ಮಹಾರಾಜನ ಕಡೆಯವರು ಅಲ್ಲಿ ಕಾವಲ್ ಕಾಯ್ತಿದ್ದಾರೆ. ವಸುಮತಿ ಹೇಳ್ತಾರೆ, ದೇವಸ್ಥಾನದ ಹಿಂಬಾಗಿಲಿನಿಂದ ಒಂದು ರಹಸ್ಯ ಗೇಟ್ ಇದೆ, ಅದರ ಮುಖಾಂತರ ದೇವಸ್ಥಾನದ ಮುಖ್ಯ ದ್ವಾರವನ್ನ ನಾವು ತೆಗಿಬಹುದು. ಒಂದ್ಸಲ ದ್ವಾರ ತೆಗೆದ್ರೆ ನಮ್ಮ ಜನಗಳೆಲ್ಲ ಒಳಗಡೆ ಹೋಗಬಹುದು. ಆದ್ರೆ ಮುಖ್ಯ ದ್ವಾರದ ಬಳಿ ಕಾವಲ್ ಕಾಯ್ತಿರುವ ರಾಜನ ಸೈನಿಕರನ್ನ ಹೇಗೆ ಮಟ್ಟ ಹಾಕೋದು ಅಂತ ನೀನ್ ಯೋಚನೆ ಮಾಡುವಂತ. ದೇವಸ್ಥಾನದ ಮುಂದ್ಗಡೆ ರಾಜನ ಕಡೆಯ ಸಿಪಾಯಿಗಳ ಜೊತೆಗೆ ಯುವರಾಜ ಕೂಡ ಅಂದ್ರೆ ರಾಜ್ಕುಮಾರ ಕೂಡ ನಿಂತಿದ್ದಾನೆ. ಮಿಲ್ಲರ್ ಹೋಗಿ ಕೇಳ್ತಾರೆ, ನಮ್ಮ ಜನಗಳನ್ನ ದೇವಸ್ಥಾನದ ಒಳಗಡೆ ಬಿಡು, ಅಲ್ಲಿ ರಕ್ಷಣೆ ಬೇಕು ಅವ್ರಿಗೆ ಅಂತ. ಯುವರಾಜ ಗಾಂಚಲಿ ಮಾಡ್ತಾನೆ, ನನ್ನ ಬಾಡಿ ಮೇಲಷ್ಟೇ ನೀವು ಹೋಗೋಕ್ ಸಾಧ್ಯ ಅಂತ. ಸೊ ಕ್ಯಾಪ್ಟನ್ ಮಿಲ್ಲರ್ ಮತ್ತೆ ಯುವರಾಜನ ಕಡೆಯ ಸೈನಿಕರ ನಡುವೆ ಮತ್ತೊಂದು ಹಪಾಹಪಿ ನಡೆಯುತ್ತೆ. ಮತ್ತೆ ಶೂಟ್ಔಟ್ ಗಳು ನಡೀತವೆ, ಹೊಡೆದಾಟಗಳು ನಡೀತವೆ. ಕ್ಯಾಪ್ಟನ್ ಮಿಲ್ಲರ್ ಕಡೆಯವರು ಎಲ್ಲರನ್ನ ಹೊಡೆದು ಹಾಕ್ತಾರೆ. ಕಡೆಗೆ ಉಳ್ಕೊಳ್ಳೋದು ಯುವರಾಜ ಮಾತ್ರ. ಈ ಕಡೆ ಹಿಂಬಾಗಿಲಿನಿಂದ ವಸುಮತಿ ಒಂದಷ್ಟು ಜನಗಳನ್ನ ಕರ್ಕೊಂಡು ಸೀಕ್ರೆಟ್ ದ್ವಾರದ ಮುಖಾಂತರ ದೇವಸ್ಥಾನದ ಒಳಗಡೆ ಬಂದು ಮುಖ್ಯ ದ್ವಾರವನ್ನ ತೆಗಿಲಿಕ್ಕೆ ಹೋಗ್ತಿದ್ದಾರೆ. ಆಗ ಅವರಿಗೆ ಅಡ್ಡ ಬಂದಿದ್ಯಾರು, ಮಹಾರಾಜ. ನಮ್ಮ ಅಣ್ಣನ್ ಸಾಯಿಸ್ದಂಗೆ ನಿನ್ನೂ
ಕೂಡ ಸಾಯಿಸ್ಬಿಡ್ಬೇಕು ಅಂತ ಮಹಾರಾಜ ಆವಾಜ್ ಹಾಕ್ತಾನೆ. ಅವಾಗ ವಸುಮತಿ ಏನ್ ಮಾಡ್ತಾರೆ, ತನ್ನ ಕೈನಲ್ಲಿರುವ ಗನ್ ಅನ್ನ ತಗೊಂಡು ಮಹಾರಾಜನ ಶೂಟ್ ಮಾಡ್ಬಿಡ್ತಾರೆ. ನಾನ್ ಶೂಟ್ ಮಾಡಿರೋದು ನೀನು ನಮ್ಮಪ್ಪನ ಸಾಯಿಸ್ದೆ ಅಂತಲ್ಲ, ಬಟ್ ನೀನು ಬದುಕಿದ್ರೆ ನಮ್ಮ ಜನಗಳಿಗೆ ಅತೀವವಾದ ಹಿಂಸೆ ಕೊಡ್ತೀಯ ಅಂತ ಹೇಳಿ ಸಾಯಿಸಾಕ್ತಾರೆ. ಮುಖ್ಯ ದ್ವಾರವನ್ನು ಓಪನ್ ಮಾಡ್ತಾರೆ. ಮುಖ್ಯ ದ್ವಾರ ಓಪನ್ ಆಗೋಯ್ತು. ಊರಿನ ಜನಗಳೆಲ್ಲ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ರು ಅಂತ ಯುವರಾಜ ಸಿಕ್ಕಾಪಟ್ಟೆ ಉರ್ಕೊಳ್ತಾನೆ. ಅಂಡ್ ಯುವರಾಜನ ಕಡೆಯ ಒಬ್ಬ ಸೈನಿಕ ಬದುಕಿರ್ತಾನೆ. ಆತನ ಕೈನಿಂದ ಗನ್ನ ಕೇಳ್ತಾನೆ ಯುವರಾಜ. ಬಟ್ ಆ ಸೈನಿಕ ಯುವರಾಜನಿಗೆ ಗನ್ನ ಕೊಡೋದು ಬಿಟ್ಟು ಕ್ಯಾಪ್ಟನ್ ಮಿಲ್ಲರ್ನ ಕೈಗೆ ಗನ್ ಕೊಟ್ಟು ಬಿಡ್ತಾರೆ. ಯಾಕೆ ಅಂದ್ರೆ ಯುವರಾಜನ ಜೊತೆಗೆ ಆತ ಬಾಡಿ ಗಾರ್ಡ್ ಆಗಿ ತುಂಬಾ ದಿನಗಳಿಂದಲೂ ಇದ್ರು. ಯುವರಾಜ ಜನಗಳನ್ನ ಇನ್ಸಲ್ಟ್ ಮಾಡ್ತಿದ್ದು, ಜನಗಳನ್ನ ನಿಕೃಷ್ಟವಾಗಿ ನಡ್ಕೊಂತಿದ್ದು ಅವ್ರಿಗೊಂಚೂರು ಇಡಿಸ್ತಿರ್ಲಿಲ್ಲ. ಈಗ ಸಿಕ್ಕಿದ್ದೆ ಚಾನ್ಸ್ ಅಂತ ತಮ್ಮ ಕೈನಲ್ಲಿರುವ ಗನ್ನ ಕ್ಯಾಪ್ಟನ್ ಮಿಲ್ಲರ್ಗೆ ಕೊಟ್ಬಿಟ್ರು. ಕ್ಯಾಪ್ಟನ್ ಮಿಲ್ಲರ್ ಆ ಗನ್ನ ತಗೊಂಡು ಯುವರಾಜನ ಬುರುಡೆಗೆ ಬುಲೆಟ್ ನಿಂದ ಬಡಿದ್ರು. ಈಗ ಯುವರಾಜ ಮತ್ತೆ ಮಹಾರಾಜ ಇಬ್ರು ಸತ್ ಬಿದ್ರು. ಜನಗಳೆಲ್ಲ ಶತಮಾನಗಳಲ್ಲಿ ಮೊದಲ ಬಾರಿಗೆ ದೇವಸ್ಥಾನದ ಒಳಗೆ ಕಾಲಿಟ್ರು ಅಂಡ್ ರಕ್ಷಣೆಯನ್ನ ಪಡ್ಕೊಂಡ್ರು ದೇವರ ಸನ್ನಿಧಾನದಲ್ಲಿ. ನೆಕ್ಸ್ಟ್ ಡೇ ಬ್ರಿಟಿಷ್ನವರು 700 ಜನ ಸೈನ್ಯದೊಟ್ಟಿಗೆ ದೊಡ್ಡ ದೊಡ್ಡ ಗನ್ಗಳು, ಬುಲೆಟ್ ಗಳನ್ನ ಹೊತ್ಕೊಂಡು ಬಂದ್ರು ಊರಿನ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ. ಬಟ್ ನಮ್ಮ ಜನಗಳು ಕೂಡ ಹೋರಾಟ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ನುಗ್ತಿರುವ ಸೈನ್ಯದ ಮೇಲೆ ಸಣ್ಣ ಸಣ್ಣ ಬಾಂಬ್ ಗಳನ್ನ ಎಸಿತಾರೆ. ಒಂದಷ್ಟು ಜನ ಸಾಯ್ತಾರೆ. ಆದ್ರೂ ಸಹ ಬ್ರಿಟಿಷರ ಸಂಖ್ಯೆ ಜಾಸ್ತಿ ಇದೆ. ಅವ್ರ ಗನ್ ಗಳನ್ನ ತಗೊಂಡು ಊರಿನ ಕಡೆಗೆ ನುಗ್ತಾವ್ರೆ. ನಮ್ಮ ಜನಗಳ ಮೇಲೆ ಶೂಟ್ ಮಾಡ್ತಾವ್ರೆ. ಕ್ಯಾಪ್ಟನ್ ಮಿಲ್ಲರ್ ಕೂಡ ತಮ್ಮ ದೊಡ್ಡ ದೊಡ್ಡ ಗನ್ ಗಳು ತಗೊಂಡು ಬ್ರಿಟಿಷರ ವಿರುದ್ಧ ಶೂಟ್ ಮಾಡ್ತಾರೆ. ಈ ಕಡೆಯವರು ಒಂದಷ್ಟು ಜನ ಸಾಯ್ತಾರೆ, ಆ ಕಡೆಯವರು ಒಂದಷ್ಟು ಜನ ಸಾಯ್ತಾರೆ. ಬಟ್ ಬ್ರಿಟಿಷ್ ಅವ್ರ ಹತ್ರ ಅನ್ಲಿಮಿಟೆಡ್ ಬುಲೆಟ್ ಗಳಿದಾವೆ, ಗನ್ ಗಳಿದಾವೆ. ಮತ್ತೊಂದು ಬ್ಯಾಚ್ ಗನ್ಗಳು, ಬುಲೆಟ್ ಗಳನ್ನ ತಗೊಳ್ಳಿಕ್ಕೆ ಅಂತ ಬ್ರಿಟಿಷ್ ಕಡೆಯ ಸೈನಿಕರು ತಮ್ಮ ಲಾರಿಯನ್ನ ಹತ್ತುತ್ತಾರೆ. ಆಗ ಲಾರಿ ಒಳಗಿಂದ ಯಾರೋ ಒಬ್ಬ ವ್ಯಕ್ತಿ ಆ ಸೈನಿಕರನ್ನ ಶೂಟ್ ಮಾಡಿ ಸಾಯಿಸ್ತಾರೆ. ಯಾರದು ವ್ಯಕ್ತಿ? ಮೂವಿ ಸ್ಟಾರ್ಟಿಂಗ್ ನಲ್ಲಿ ಕ್ಯಾಪ್ಟನ್ ಮಿಲ್ಲರ್ ನ ಓಡೋಗು, ನೀನು ಇಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಬೇಡ ಅಂತ ಕಳಿಸಿದ್ರಲ್ಲ, ಅದೇ ಕ್ಯಾಪ್ಟನ್ ರಫಿ. ಬ್ರಿಟಿಷ್ ಆರ್ಮಿಯಲ್ಲೇ ವರ್ಕ್ ಮಾಡ್ತಿದ್ದ ಅವರು ಕೂಡ ಈಗ ಮಿಲ್ಲರ್ ಜೊತೆ ಕಣಕ್ಕಿಳಿತಾರೆ ಬ್ರಿಟಿಷರ ವಿರುದ್ಧ ಹೋರಾಡ್ಲಿಕ್ಕೆ. ಮತ್ತೆ ಫೈಟ್ ಮುಂದುವರಿಯುತ್ತೆ. ಬ್ರಿಟಿಷ್ನವರೀಗ ರಾಕೆಟ್ ಲಾಂಚರ್ ಗಳನ್ನೆಲ್ಲ ತಂದ್ಬಿಟ್ಟಿದ್ದಾರೆ. ಊರಿನ ಎಷ್ಟೊಂದು ಜನಗಳನ್ನ ಸಾಯಿಸ್ಬಿಡ್ತಾರೆ. ಕೋಪಗೊಂಡ ಕ್ಯಾಪ್ಟನ್ ಮಿಲ್ಲರ್ ಬ್ರಿಟಿಷರ ವಿರುದ್ಧ ಒಬ್ರೇ ಹೋರಾಟ ಮಾಡ್ತಾ ಹೊಡೆಯೋಕ್ ಹೋಗ್ತಾರೆ. ಆಗ ಇವರ ಮೇಲೆ ಕೂಡ ಒಂದು ಬಾಂಬ್ ಅನ್ನ ಎಸ್ದು ಬಿಡ್ತಾರೆ. ಬಾಂಬ್ ಸ್ಫೋಟಗೊಂಡು ಅದರ ತರಂಗಗಳಿಂದ ದೂರ ಹೋಗಿ ಬೀಳ್ತಾರೆ ಕ್ಯಾಪ್ಟನ್ ಮಿಲ್ಲರ್. ಈಗ ಊರಿನ ಜನಗಳಿಗೆಲ್ಲ ಹತಾಶೆ ಆಗುತ್ತೆ, ನಮ್ಮನ್ನ ಲೀಡ್ ಮಾಡೋದು ಯಾರು ಅಂತ. ಮತ್ತೆ ದೊಡ್ಡ ದೊಡ್ಡ ಗನ್ಗಳಿಂದ ಬ್ರಿಟಿಷ್ನವರು ಶೂಟ್ ಮಾಡ್ತಾವ್ರು ಊರಿನ ಜನಗಳನ್ನ. ಅಷ್ಟರಲ್ಲಿ ಕುದುರೆ ಮೇಲೆ ಮತ್ತೊಬ್ಬ ವ್ಯಕ್ತಿ ಬರ್ತಾರೆ. ಒಂದು ಬಾಂಬ್ ತಗೊಂಡು ಬ್ರಿಟಿಷ್ನವರ ಮೇಲೆ ಹಾಕ್ತಾರೆ. ಯಾರಪ್ಪ ಇದು ಕುದುರೆ ಮೇಲೆ ಬಂದವ್ರೆ ನಮ್ಮನ್ನ ರಕ್ಷಣೆ ಮಾಡಕ್ಕೆ ಅಂತ ಊರಿನ ಜನಗಳೆಲ್ಲ ನೋಡ್ತಾವ್ರೆ. ಆಗ ನಮ್ಗೆ ಗೊತ್ತಾಗುತ್ತೆ ಕುದುರೆ ಮೇಲೆ ಬಂದವ್ರು ಬೇರೆ ಯಾರು ಅಲ್ಲ, ಶಿವಣ್ಣ ಅಂತ. ಬೇಸಿಕಲಿ ಅವರು ಅವತ್ತು ಸತ್ತಿಲ್ಲ, ಬದುಕುಳಿದಿದ್ದಾರೆ. ನಂತರ ಅವ್ರಿಗೆ ಅರ್ಥ ಆಗುತ್ತೆ ಅಹಿಂಸಾತ್ಮಕ ಹೋರಾಟಕ್ಕೆ ಬ್ರಿಟಿಷರು ಬಗ್ಗೋದಿಲ್ಲ ಅಂತ. ಅವರು ಈಗ ಕ್ರಾಂತಿಗೆ ಇಳಿದಿದ್ದಾರೆ. ಗನ್ಗಳು, ಕತ್ತಿಗಳು, ಬಾಂಬ್ ಗಳನ್ನ ತಗೊಂಡು ತನ್ನ ತಮ್ಮ ಕ್ಯಾಪ್ಟನ್ ಮಿಲ್ಲರ್ ನ ಜೊತೆ ಹೋರಾಟಕ್ಕೆ ಬಂದವ್ರೆ. ಈಗ ರಫಿ, ಕ್ಯಾಪ್ಟನ್ ಮಿಲ್ಲರ್ ಮತ್ತೆ ಶಿವಣ್ಣ 3 ಜನ ನಿಲ್ತಾರೆ ಬ್ರಿಟಿಷರ ವಿರುದ್ಧ ಹೋರಾಡ್ಲಿಕ್ಕೆ. ಜೋರ್ ಯುದ್ಧ ನಡೆಯುತ್ತೆ. ಎಲ್ಲ ಬ್ರಿಟಿಷರನ್ನ ಸಾಯಿಸಲಾಗುತ್ತೆ, ಇನ್ಕ್ಲೂಡಿಂಗ್ ಕಮಾಂಡಿಂಗ್ ಆಫೀಸರ್ ಅಂಡ್ ಜನರಲ್. ಮೂವಿ ಫೈನಲ್ ಸೀನ್ ನಲ್ಲಿ ಪೆಟ್ಟಿಗೆ ಒಳಗಿರುವ ಸ್ಫಟಿಕ ಮೂರ್ತಿಯನ್ನ ಎಲ್ಲರಿಗೂ ತೋರಿಸ್ತಾರೆ. ಈ ಸ್ಫಟಿಕ ಮೂರ್ತಿ ನೋಡ್ಲಿಕ್ಕೆ ಸ್ವಲ್ಪ ಕ್ಯಾಪ್ಟನ್ ಮಿಲ್ಲರ್ ತರನೇ ಇದೆ. ಕ್ಯಾಪ್ಟನ್ ಮಿಲ್ಲರ್ ಅವತ್ತು ಪೆಟ್ಟಿಗೆಯನ್ನ ತೆಗ್ದಿದ ತಕ್ಷಣ ಅವ್ರ ಅಮ್ಮ ಕತೆ ಹೇಳಿದ್ರಲ್ಲ, ಅದು ನೆನಪಾಯ್ತು. ಪ್ರತಿ 100 ವರ್ಷಕ್ಕೊಮ್ಮೆ ನಮ್ಮ ಮೇಲೆ ಯಾರೇ ದಾಳಿ ಮಾಡಿದ್ರು ನಮ್ಮ ನಡುವೆನೆ ಒಬ್ರು ದೇವರಾಗಿ ಹುಟ್ಟಿ ಬರ್ತಾರೆ ಅಂತ ಹೇಳಿದ್ ನೆನಪಾಗುತ್ತೆ. ಅದಕ್ಕೋಸ್ಕರನೇ ಕ್ಯಾಪ್ಟನ್ ಮಿಲ್ಲರ್ ವಾಪಸ್ ಬಂದು ಊರನ್ನ ರಕ್ಷಣೆ ಮಾಡಿದ್ರು. ಅಂಡ್ ದೇವರ ಆರಾಧನೆಯನ್ನ ಊರಿನ ಜನಗಳು ಮುಂದುವರಿಸಿದ್ರು. ಬಟ್ ಬ್ರಿಟಿಷರು ಮಾತ್ರ ಕ್ಯಾಪ್ಟನ್ ಮಿಲ್ಲರ್ ನ ಹಂಟ್ ಮಾಡೋದನ್ನ ನಿಲ್ಲಿಸಲಿಲ್ಲ. ಕ್ಯಾಪ್ಟನ್ ಮಿಲ್ಲರ್ ಜೊತೆಗೆ ಈಗ ಶಿವಣ್ಣ ಅಂಡ್ ಕ್ಯಾಪ್ಟನ್ ರಫಿಯನ್ನು ಹಂಟ್ ಮಾಡ್ಲಿಕ್ಕೆ ಅವರ ತಲೆಗೂ ಬೆಲೆಯನ್ನ ಕಟ್ಟಿ ಪಾಂಪ್ಲೆಟ್ ಗಳನ್ನ ಹೊರಡಿಸಿದ್ದಾರೆ. ಹುಡುಕೊಟ್ಟವ್ರಿಗೆ ದುಡ್ಡು ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಪೋಸ್ಟ್ ಕ್ರೆಡಿಟ್ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ, ಸತ್ತೋದ್ನಲ್ಲ ಮಹಾರಾಜನ ಮಗಳು ಈಗ ಕತ್ತಿ ಮಸಿತಿದ್ದಾಳೆ, ನಮ್ಮ ಅಪ್ಪ ನಮ್ಮ ಅಣ್ಣನ ಸಾಯಿಸ್ತವ್ರನ್ನ ನಾನು ಸುಮ್ನೆ ಬಿಡೋದಿಲ್ಲ ಅಂತ. ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಇದು ಕ್ಯಾಪ್ಟನ್ ಮಿಲ್ಲರ್ ನ ಕತೆ. ಇದು ಕನ್ನಡದಲ್ಲೂ ಡಬ್ ಆಗಿದೆ, ಅಮೆಜಾನ್ ಪ್ರೈಮ್ ನಲ್ಲಿ ಇದೆ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಟೇಕ್ ಕೇರ್, ಬೈ ಬೈ. ಜೈ ಹಿಂದ್, ಜೈ ಕರ್ನಾಟಕ.